ಇಂಥ ಅಟ್ಟದ ಮನೆಯನ್ನು ಕಟ್ಟಿಕೊಂಡು ಬಂದು ಎಷ್ಟೋ ನಮ್ಮಂತ ಬಡ ರೈತರ ಚಟ್ಟ ಕಟ್ಟಲಿಕ್ಕೆ ಬಂದ. ಎಷ್ಟೋ ಕಟ್ಟಾಳಗಳು ಗುಟ್ಟಾಗಿ ಜೈಲು ಸೇರಿರುವಾಗ ಇನ್ನು ನಿಮ್ಮಂತ ಪುಡಾರಿ ರಾಜಕಾರಣಿಗಳು ನಮ್ಮನ್ನೇನು ಮಾಡಲಾರರು. ಲೇ ಗಂಡು ಜಾತಿಯ ಭಂಡನ ನಮಗೆ ರಾಜಕೀಯದ ಬಗ್ಗೆ ಮಾತನಾಡಿದರೆ ನಿನ್ನ ನರಗಳನ್ನು ಕತ್ತರಿಸಿ ಕಡಿವಾಣ ಹಾಕಿ ಬಿಟ್ಟನು ಮಗನೇ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ನಿನ್ನ ಪ್ರಾಣವನ್ನು ಉಳಿಸಿಕೊಂಡು ಮನೆಗೆ ನಡೆಯಿರಿ. ಎಲ್ಲದಿದ್ದರೆ ಬಲವಂತವಾಗಿ ಸುಡುಗಾಡನ್ನು ಸೇರಿಕೊಳ್ಳುತ್ತೀಯ ಚೋಕೆ. ಏ ತಮ್ಮ ಮೈಲಾರಿಯ ಸುಮ್ಮನೆ ನಮ್ ಗೌಡ್ರಿ ಹೇಳ್ದಂಗ ನಿಮ್ ಹೊಲ ಕೊಟ್ಟ ನಿಮ್ ಬಂಗಾರ ಅಂತ ಜೀವನ ಉಳಿಸ್ಕೊಂಡು ಮನೆಗೆ ಹೋಗ್ರಪ್ಪ. ಸುಮ್ಮನೆ ರಾಜಕೀಯದವ್ರು ಎದುರಾಕೊಂಡು ಯಾಕೆ ಸಾಯ್ತೀರಿ? ಏ ಪಡ್ದಂತಿ, ಈ ಮನುಷ್ಯನ ಜೀವನವೇ ಕೇವಲ 3 ದಿನದ ಸಂತೆ. ಈ ಸಂತೆ ಕಂತೆಗಳೇ ಬದುಕಬೇಕಾದರೆ ನ್ಯಾಯದಿಂದ ಬದುಕಬೇಕು, ನಿಮ್ಮಾಗೆ ಅನ್ಯಾಯದಿಂದಲ್ಲ. ಇದ್ದ ಆಸ್ತಿಯನ್ನು ನಿಮಗೆ ಮಾರಿ ನಿಮ್ಮ ಗುಲಾಮಗಿರಿಯಲ್ಲಿ ಬದುಕ ಅವಶ್ಯಕತೆ ನಮಗೆಲ್ಲ. ಏ ಮೈಲಾರಣ್ಣ, ಯಾಕೆ ಸುಮ್ಮನೆ ನಮ್ ಗೌಡ್ರ ಕೆಲಸ ಆಯ್ತಿದಿ? ಅಲ್ಲಪ್ಪ, ಇದು ನಾನೇ ಹೊಲ ಖುದ್ದಾಗಿ ಕೊಟ್ಟು ಸುಖದಿಂದ ಜೀವನ ಸಾಗಿಸಕತ್ತೀನಿ. ಅಂದಿಂದ ಇನ್ಯಾಕೆ ಹೊಲ ಕೊಡೋದಿಲ್ಲ ಅಂತೀವೋ ಮೈಲಾರಪ್ಪ? ಪರಮೇಶಪ್ಪ, ನೀನು ಒಳ್ಳೆ ತಾಯಿಯ ಹೊಟ್ಟೆಲೆ ಹುಟ್ಟಿದ್ದರೆ ನೀನು ಈ ರೀತಿ ಮಾತನಾಡುತ್ತಿಲ್ಲ. ಪಾಪ ಆ ತಾಯಿಗೇನು ಗೊತ್ತು ನೀನು ಈ ರೀತಿ ರಾಕ್ಷಸನಾಗಿ ಬೆಳೆಯುತ್ತೀಯ ಅಂದು. ಏ ಮೈಲಾರಣ್ಣ, ಈ ನಮ್ಮ ದೇಶದಲ್ಲಿ ಒಳ್ಳೆ ತಾಯಿ ಮಗನಾಗಿ ಬಾಳಬೇಕಂದ್ರೆ ಕೈ ತುಂಬ ಹಣ ಸಂಪಾದನೆ ಮಾಡಬೇಕು. ಮೊದಲು ಅದನ್ನು ತಿಳಿದುಕೋ. ಬಾಯಿ ದೇಶದ್ರೋಹಿ, ನಮ್ಮ ದೇಶವನ್ನು ಕಾಯಲೇಬೇಕು ಸೈನಿಕರು, ಅದೇ ದೇಶಕ್ಕೆ ಅನ್ನ ಹಾಕಲೇಬೇಕು ನಮ್ಮಂತ ರೈತರು. ಆ ರೈತರಿಗೆ ಬೆಳೆ ಬೆಳಿಲಿಕ್ಕೆ ಬೇಕು ಒಂದು ತುಂಡು ಭೂಮಿ ಆದರೂ ಅದೇ ಭೂಮಿಯನ್ನು ನಿನ್ನ ಸ್ವಾರ್ಥಕ್ಕೆ ಮಾರಲು ಹೊಟ್ಟಿಲ್ವಾ? ನೀನೊಬ್ಬ ರೈತನ? ಹೌದು, ಈ ಭೂಮಿ ಮೇಲೆ ರಕ್ತವನ್ನೇ ಸುರಿದ ಈ ನಮ್ಮ ಭೂಮಿಯನ್ನು ಯಾರಿಗೆ ಬಿಟ್ಟು ಕೊಡಲಾರೆ. ಇದು ನನ್ನ ಪ್ರತಿಜ್ಞೆ. ಪ್ರತಿಜ್ಞೆ? ಪ್ರತಿಜ್ಞೆ ಎಂದು ಪರಲೋಕಕ್ಕೆ ಹೋಗಲು ಸಿದ್ಧರಾಗಿರುವೆಂದಾಗ ಈ ನಮ್ಮ ರಾಜಕೀಯ ಕೈವಾಡದಿಂದ ನಿಮ್ಮನ್ನು ನೇಣು ಗಂಬಕ್ಕೆ ಹಾಕಲಿದ್ದರೆ ನಾವು ರಾಜಕೀಯದ ಪುಂಡ ಪುರುಷೋತ್ತಮರೇ ಅಲ್ಲ. ಗೌಡ್ರೆ, ನೀವು ಹೂ ಎಂದರೆ ಸಾಕು. ಎಂಜಲು ಲೆಕ್ಕುವ ನಾಯಿನ ಮಗನೇ, ನಮ್ಮ ತಟ್ಟ ಕಟ್ಟುವ ಮೊದಲು ನೆಟ್ಟಗೆ ನಿಂತುಕೊಂಡು ಮಾತನಾಡುದು ಕಲಿತುಕೊಳ್ಳಲೆ. ದರಬೇಚಿನ ಮಗನೇ, ಒಂದು ಸತ್ತ ಕೋಳಿಯನ್ನು ಕತ್ತರಿಸುವ ಈ ಕಬ್ಬಿಣದ ಕೊಡ್ಡಲೆಯನ್ನು ಹಿಡಿದುಕೊಂಡು ಕೂಗಾಡಿದರೆ ಈ ನಿನ್ನ ಕೊಡ್ಡಲಿಗೆ ಎದುರು ತಿರುವಲ್ಲ ಬಚ್ಚಾನ ಮಗನೇ. ಅದಕ್ಕೆ ಏನ್ಲೇ ಮಗನ ಮೊದ್ಲು ಈ ಕೊಡ್ಲಿ ಮಸ್ಕಂಬ ಅಂತ ಹೇಳಿ ನನ್ನ ಮಾತಂದ್ರ ಉಳ್ಳಿತಂಗ ಈ ಮಗ್ಗ. ಮೈಲಾರಿ, ನೀವು ನಿಜವಾಗಲೂ ನಿಮ್ಮ ತಂದೆಗೆ ಹುಟ್ಟಿದವರಾದರೆ ನಿಮ್ಮ ಹೊಲ ಉಳಿಸಿಕೊಂಡು ತೋರಿಸಿ. ಇಲ್ಲದಿದ್ದರೆ ನೀವು ನಿಮ್ಮ ತಂದೆಗೆ ಹುಟ್ಟಿದವರಲ್ಲವೆಂದು ನಾನು ನಿರೂಪಿಸಿ ತೋರಿಸುತ್ತೇನೆ. ಲೇ ರಂಗೇಗೌಡ, ನೀನಿಜವ ಲೇ ರಂಗೇಗೌಡ, ಬಾಯಿ ಬಿಗಿಡಿದು ಮಾತನಾಡ ಮಗನೇ. ನೀ ನಿಜವಾಗಲು ನಿಮ್ಮ ತಂದೆಗೆ ಹುಟ್ಟಿದವನಾದರೆ ನನ್ನ ಹೊಲವನ್ನು ಖರೀದಿ ಮಾಡಿಕೊಂಡು ತರ್ತ ಆ ನಿನ್ನ ರಾಜ್ಯದ ಪವರನ್ನು. ಇಲ್ಲದಿದ್ದರೆ ನೀನು ಒಬ್ಬ ಸೂಳೆ ಮಗನೆಂದು ಎಳೆದು ಸೊಮ್ಮನಿದ್ದ ಬಿಡು. ಆದಪ್ಪ, ನಡೆ ಹೋಗೋಣ. ಆಯ್ತು, ನಡೆ ಮೈಲಾರಿ, ಹೋಗೋಣ. ಹೋಗು ಮಗನೇ, ಹೋಗು.